ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ವಾಸ್ತು ವಿಚಾರ. ವಾಸ್ತು ಅಂತಂದರೆ ನಾವು ವಾಸ ಮಾಡ್ತಾ ಇರುವಂಥ ಸ್ಥಳದ ವಸ್ತುಸ್ಥಿತಿಯೇ ವಾಸ್ತು. ಶಾಸ್ತ್ರ ಅಂತಂದರೆ ಜ್ಞಾನ ಅಂತ ಅರ್ಥ. ಒಂದೊಳ್ಳೆ ಪಾಸಿಟಿವ್ ಎನರ್ಜಿ ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗೆ ಯಾವ ದಿಕ್ಕಲ್ಲಿ ಹರಿದು ಬರ್ತಾ ಇದೆ ಅಂತ ಸೂಚಿಸುವಂಥ ಶಾಸ್ತ್ರವನ್ನು ವಾಸ್ತುಶಾಸ್ತ್ರ ಅಂತ ಹೇಳ್ಬೋದು. ಹಾಗೆಯೇ ಒಂದು ಉತ್ತಮವಾದ ಧನಾತ್ಮಕ ಶಕ್ತಿಯು ಒಂದು ನಿರ್ದಿಷ್ಟವಾದ ಕಟ್ಟಡ ಅಥವಾ ಕೃಷಿ ಭೂಮಿ ಅಥವಾ ಕೈಗಾರಿಕೆ ಅಥವಾ ದೇವಸ್ಥಾನಗಳಂತಹ ಸ್ಥಳಗಳಲ್ಲಿ ಹರಿಯಲು ಉತ್ತಮವಾದ ದಿಕ್ಕನ್ನು ಸೂಚಿಸುವಂಥ ಶಾಸ್ತ್ರವನ್ನು ವಾಸ್ತುಶಾಸ್ತ್ರ ಅಂತ ಹೇಳ್ಬೋದು. ಇಡೀ ಸೃಷ್ಟಿಯ ಮೂಲ ಅಂತಂದರೆ ಪಂಚಭೂತ ಶಕ್ತಿಗಳು ಅಂತಂದರೆ ಅಗ್ನಿ, ವಾಯು, ಜಲ, ಪೃಥ್ವಿ, ಆಕಾಶ. ಇದೆಲ್ಲ ಗೊತ್ತಿರುವಂಥದ್ದೇ ಎಲ್ರಿಗೂ. ಹಾಗೆ ನಮ್ಮ ದೇಹ ಸೃಷ್ಟಿಯಾಗಿರೋದು ಈ ಒಂದು ತತ್ವಗಳ ಆಧಾರದ ಮೇಲೆ. ಈ ಶಕ್ತಿಗಳನ್ನು ಸಮತೋಲನಗೊಳಿಸ್ಕೊಳ್ಳೋದ್ರಿಂದ ದೈಹಿಕವಾಗಿ ಮಾನಸಿಕವಾಗಿ ಉತ್ತಮವಾಗಿರ್ಬೋದಾಗಿದೆ ನಾವು. ಅದೇ ರೀತಿ ನಾವು ವಾಸ ಮಾಡ್ತಾ ಇರುವಂಥ ಸ್ಥಳದಲ್ಲೂ ಕೂಡ ಈ ಶಕ್ತಿಗಳ ಸಮತೋಲನ ತುಂಬ ಅಗತ್ಯವಾಗಿದೆ. ನಮ್ಮ ದೇಹದ ಬಲಭಾಗ ಏನಿದೆ ಅದು ಉಷ್ಣ ಶಕ್ತಿಯನ್ನು ಸೂಚಿಸುತ್ತೆ. ಹಾಗೆಯೇ ಎಡಭಾಗ ಶೀತ ಶಕ್ತಿಯನ್ನು ಸೂಚಿಸುತ್ತೆ. ಹಾಗೆಯೇ ನಾವು ವಾಸ ಮಾಡ್ತಾ ಇರುವಂಥ ಸ್ಥಳದನ್ನು ಕೂಡ ಪೂರ್ವಾಭಿಮುಖವಾಗಿ ಮುಖ ಮಾಡಿ ನಿಂತ್ಕೊಂಡ್ರೆ ನಾವು ಬಲಭಾಗ ಏನಿದೆ ಅದನ್ನು ಆಗ್ನೇಯ ದಿಕ್ಕು ಅಂತ ಹೇಳ್ತೀವಲ್ಲ, ಅದು ಉಷ್ಣ ಶಕ್ತಿಯನ್ನು, ಹಾಗೆಯೇ ಎಡಭಾಗ ಅಂದರೆ ಈಶಾನ್ಯ ದಿಕ್ಕು ಅದೇನಿದೆ ಅದು ಶೀತ ಶಕ್ತಿಯನ್ನು ಸೂಚಿಸುತ್ತೆ. ಈ ರೀತಿ ಪ್ರತಿಯೊಂದು ದಿಕ್ಕುಗಳು ಒಂದೊಂದು ಶಕ್ತಿಯನ್ನು ಸೂಚಿಸುತ್ತೆ. ಆ ಶಕ್ತಿಗಳ ಆಧಾರದ ಮೇಲೆ ನಾವು ಮನೆಯನ್ನು ನಿರ್ಮಾಣ ಮಾಡಬೇಕಾಗತ್ತೆ. ಈ ತತ್ವಗಳಿಗೆ ವಿರುದ್ಧವಾಗಿ ನಿರ್ಮಿಸಿರುವಂತಹ ಮನೆಗಳಲ್ಲಿ ವಾಸಿಸುವಂಥವರಿಗೆ ಆ ಪ್ರಕೃತಿ ಶಕ್ತಿಗಳ ವ್ಯತ್ಯಾಸ ಉಂಟಾಗಿ ಅಸಮತೋಲನದಿಂದಾಗಿ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಸಮಸ್ಯೆಗಳು ಉಂಟಾಗುತ್ತೆ. ಆದ್ದರಿಂದ ಆ ಪ್ರಾಕೃತಿಕ ಶಕ್ತಿಗಳನ್ನು ನಮ್ಮ ದೇಹ ಮತ್ತು ನಾವು ವಾಸ ಮಾಡ್ತಾ ಇರುವಂಥ ಸ್ಥಳಗಳಲ್ಲಿ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋದ್ರ ಮುಖಾಂತರ, ಸಮತೋಲನವನ್ನು ಕಾಯ್ದುಕೊಳ್ಳೋದ್ರ ಮುಖಾಂತರ ನಾವು ಉತ್ತಮ ಜೀವನವನ್ನು ನಡೆಸ್ಬೋದಾಗಿದೆ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಮಾಹಿತಿ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ. ಏನಾದರೂ ತಿಳಿಸ್ಬೇಕು ಅಂತಂದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆಯೇ ನೀವೇನಾದರೂ ಮನೆ ಕಟ್ತಾ ಇದ್ದೀರಾ, ವಾಸ್ತು ಪ್ಲ್ಯಾನ್ಸ್ಗಳು ಬೇಕಾ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ನಿಮ್ಮಲ್ಲೇ ಏನಾದರೂ ಪ್ಲ್ಯಾನ್ಸ್ಗಳಿದೆಯಾ, ಅದರ ವಿಶ್ಲೇಷಣೆ ಮಾಡಬೇಕು ಅಂತಂದರೆ ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ. ಮತ್ತೊಂದು ವಾಸ್ತು ವಿಚಾರದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.